ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11, 12 ಹಾಗೂ 13ನೇ ಕಂತಿನ ಹಣ ಇನ್ನೂವರೆಗೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 12ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ವೀಕ್ಷಕರೇ. ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ಯಾಕೆ ಬರ್ತಾ ಇಲ್ಲ, ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, 12 ಜಿಲ್ಲೆಗಳಿಗೆ ಬರ್ತಾ ಇರುವಂಥದ್ದು. ಆ ಒಂದು 12 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಇವತ್ತು ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಒಂದು 12 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಒಂದು 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಅಂತೂ ಪಡೆದಿದ್ದಾರೆ. ಅದು 2 ತಿಂಗಳು ವೇಟ್ ಮಾಡಿ ಈಗ ಮತ್ತೆ 12ನೇ ಕಂತಿನ ಹಣಕ್ಕೂ ಕೂಡ ವೇಟ್ ಮಾಡಿಸ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಇದುವರೆಗೂ ಕೂಡ 12ನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು, 13ನೇ ಕಂತಿನ ಹಣ ಕೂಡ ಪ್ರಾರಂಭವಾಗಬೇಕಾಗಿತ್ತು. ಮತ್ತೆ ಲೇಟ್ ಮಾಡ್ತಾ ಇರುವಂತದ್ದು ಇಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಹೊಸ ರೂಲ್ಸ್ಗಳನ್ನು ತಂದುಬಿಟ್ಟು ಒಂದು ಮಹಿಳಾ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ. ಆಹಾರ ಇಲಾಖೆಯಿಂದ ಕೂಡ ಒಂದು ಸೂಚನೆಯನ್ನು ಹೊರಡಿಸಿ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ವೀಕ್ಷಕರೇ. ಇದುವರೆಗೂ ಮತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿನೂ ಕೂಡ ಚೇಂಜಸ್ ಮಾಡ್ತಾ ಇದ್ರು. ಪದಾರ್ಥಗಳನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಅದನ್ನ ಮತ್ತೆ ಚೇಂಜ್ ಮಾಡಿ ಈಗ ಹಣವನ್ನ ಕೊಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ನೋಡಿ, 5 kg ಅಕ್ಕಿ ಏನು ಕೊಡ್ತಾ ಇದ್ರಲ್ಲ, 5 kg ಅಕ್ಕಿ ಕೊಟ್ಬಿಟ್ಟು ಇನ್ನು ಉಳಿದಂತಹ 5 kg ಬದಲಾಗಿ ಮತ್ತೆ ಹಣನೇ ಕೊಡ್ತಾರಂತೆ. ಇದು ನಿಮಗೆ ಗೊತ್ತಿರಲಿ, ಕ್ಲಿಯರ್ ಇರಲಿ. ಇನ್ಮೇಲಿಂದ ನಿಮಗೆ ಮೊದಲು ಹೇಗೆ ಬರ್ತಾ ಇತ್ತಲ್ಲ 5 kg ಅಕ್ಕಿ ಮತ್ತು 5 kg ಬದಲಾಗಿ ಹಣ ಬರ್ತಾ ಇತ್ತಲ್ಲ, ಅದೇ ರೀತಿಯಾಗಿ ಈಗೂ ಕೂಡ ಬರ್ತಾ ಇರುತ್ತೆ ವೀಕ್ಷಕರೇ. ಇದ್ರ ಬಗ್ಗೆ ನಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ. ಈಗ ಈ ಒಂದು 12 ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ. ಅದೇ ರೀತಿಯಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅದು ಕೂಡ ಮುಖ್ಯವಾಗಿರುವಂತದ್ದು. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಜೊತೆಗೆ ಮಾತನಾಡುತ್ತಾಗ ಇಲ್ಲಿ ನೋಡಿ, 10 ಕೋಟಿ ವ್ಯವಹಾರ ಮಾಡುವಾಗನೇ ಇಲ್ಲಿ ಬ್ಯಾಂಕ್ಗಳಲ್ಲಿ ಸರ್ವರ್ ಇಶ್ಯೂ ಆಗ್ತಾ ಇದೆ ಅಂತೆ. ಮತ್ತೆ ಹೊಸ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ಸರ್ವರ್ ಇಶ್ಯೂ ಆಗ್ತಾ ಇದೆ ಅಂತೆ. ಈಗ 2400 ಕೋಟಿ 2600 ಕೋಟಿ ಪ್ರತಿ ತಿಂಗಳು ಕೂಡ ನಾವು ಹಾಕಬೇಕು, ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ಮಾಡ್ತಾನೆ ಇರಬೇಕು. ಆಗ ಸರ್ವರ್ ಇಶ್ಯೂ, ತಾಂತ್ರಿಕ ದೋಷ ಆಗೋದು ಸಹಜನೇ. ಇದನ್ನ ಈ ಗವರ್ನರ್ಸ್ ಅವರು ಬಗೆಹರಿಸ್ತಿರ್ತಾರೆ. ಅದನ್ನ ಕ್ಲಿಯರ್ ಮಾಡ್ತಾ ಇರ್ತಾರೆ. ಅವಾಗ ಅಮೌಂಟ್ಗಳನ್ನ ಏನ್ ಮಾಡಬೇಕು, ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಂತೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಟ್ರೆಜರಿದಿಂದ ನಿಮ್ಮೆಲ್ಲರ ಖಾತೆಗೆ ಹಾಕಬೇಕು. ಈಗ ನೋಡಿ, ಒಬ್ಬ ರೈತ ಇದ್ದಾನಂತ ಅನ್ಕೊಳ್ಳಿ. ಒಬ್ಬ ರೈತ ಒಂದು ಸಬ್ಸಿಡಿ ಮುಖಾಂತರ ಹಣ ಅಂದರೆ ಕಡಿಮೆ ಒಂದು ಬಡ್ಡಿಯ ದರದ ಮುಖಾಂತರ ಹಣವನ್ನು ಪಡಿಬೇಕಂದ್ರೆ ಒಂದು ತಿಂಗಳ ಕಾಲ ಓಡಾಡ್ತಾನೆ. ಅದರಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಮಾತ್ರ ಕೊನೆಯದಾಗಿ ಹಣ ಸಿಗತ್ತೆ, ಇಲ್ಲಪ್ಪ ಅಂದ್ರೆ ಇಲ್ಲ. ಈ ರೀತಿನೂ ಕೂಡ ಸಾಕಷ್ಟು ಫಲಾನುಭವಿಗಳದು ಆಗ್ತಾ ಇರತ್ತೆ. ಅಂಥದ್ರಲ್ಲಿ ಇಲ್ಲಿ ನಾವು ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ. ಈಗ ಒಂದು ತಿಂಗಳ ಅಮೌಂಟ್ ಹಾಕಿ 15 ದಿನ ಆಗಿರಲ್ಲ. ಮತ್ತೆ ಇನ್ನೊಂದು ಕಂತು ಬೇಡ್ತಾ ಕೊಂಡಿರ್ತಾರೆ. ಅವಾಗ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಹಾಕ್ಬೇಕಂದ್ರೆ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಟೈಮ್ ಅಂತೂ ಬೇಕೇ ಬೇಕು. ಅದ್ರ ಒಳಗೇನೆ ಈಗ ಎಂತಹ ಫಲಾನುಭವಿಗಳೇ ಮತ್ತೆ ಹೊಸ ರೂಲ್ಸ್ಗಳಿಂದ ಸಿಗ್ತಾ ಇದಾರಂತೆ. ಒಂದೇ ಮನೆಯಲ್ಲಿ 2-3 ರೇಷನ್ಸ್ ಕಾರ್ಡ್ಗಳು ಇದಾವಂತೆ. ಸಾಕಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಸಿಗ್ತಾ ಇದೆ ಅಂತೆ. ಈಗಾಗಲೇ ನೋಡಿ, ಒಂದೇ ಊರಲ್ಲಿ, ಒಂದೇ ಗ್ರಾಮದಲ್ಲಿ, ಒಂದೇ ಏರಿಯಾನಲ್ಲಿ ನೀವು ಒಂದೇ ಮನೆಯಲ್ಲಿ ಇರ್ತೀರಾ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತೀರಾ. ಒಂದು ತಂದೆಯ ರೇಷನ್ ಕಾರ್ಡ್ ಬೇರೆ, ಅಣ್ಣ ತಮ್ಮಂದಿರ ರೇಷನ್ ಕಾರ್ಡ್ ಬೇರೆ. ಹೀಗಾಗಿ ಒಂದು 3-4 ರೇಷನ್ಸ್ ಕಾರ್ಡ್ಗಳು ಇರ್ತಾವಂತ ಅನ್ಕೊಳ್ಳಿ. ಅದು BPL ಆಗಿರಲಿ, APL ಆಗಿರಲಿ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿ ಏನು ಸಿಗಬೇಕಾಗಿರುತ್ತೆ ಅಷ್ಟೇ ಸಿಗತ್ತೆ, ಬೇರೆ ಬೇರೆ ರೇಷನ್ ಕಾರ್ಡ್ ಮುಖಾಂತರ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಬೇಕಾಗಿರತ್ತಲ್ಲ, ಅದು ಹಣ ಏನಾಗುತ್ತೆ ನಿಮಗೆ 2,000 ರೂಪಾಯಿ ಡಿವೈಡ್ ಆಗಿನೇ ಬರೋದು. ಎಲ್ಲ ರೇಷನ್ಸ್ ಕಾರ್ಡ್ಗಳಿಗೆ ಬರ್ತಾ ಇರುತ್ತೆ. ಹೀಗಾಗಿ ನೀವು ಒಂದು ಮನೆಯಲ್ಲಿ ಇದ್ಕೊಂಡು ಈ ರೀತಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಈ ರೀತಿಯಾಗಿ ಸರ್ಕಾರದಿಂದ ಒಂದು ಹಣವನ್ನು ಪಡಿತಾ ಹೋದರೆ ಇದು ಒಂದು ಏನು ಗೃಹಲಕ್ಷ್ಮಿಗೆ ಇದು ಒಂದು ಹೊಸ ರೂಲ್ಸ್ ತಂದಿದ್ದಾರೆ. ಈ ರೀತಿ ಮಾಡೋ ಹಾಗಿಲ್ಲ. ಯಾರು ಒಂದೇ ಮನೆಯಲ್ಲಿ ಇರ್ತೀರಾ, ಪ್ರತಿಯೊಬ್ಬ ವ್ಯಕ್ತಿಯ ಒಂದು ರೇಷನ್ ಕಾರ್ಡ್ನಲ್ಲಿ ಒಂದೇ ಒಂದು ರೇಷನ್ ಕಾರ್ಡ್ನಲ್ಲಿ ಪ್ರತಿಯೊಬ್ಬ ಸದಸ್ಯನ ಹೆಸರು ಇರಬೇಕಂತೆ. ಬೇರೆ ರೇಷನ್ ಕಾರ್ಡ್ಗಳು ಮಾಡಿಸಬಾರ್ದಂತೆ. ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ದಾದರೆ ಅದನ್ನು ರದ್ದು ಮಾಡಲಾಗ್ತಾ ಇದೆ. ಈ ರೀತಿ ಹೊಸ ರೂಲ್ಸ್ ಅನ್ನು ತಂದಿರುವಂಥದ್ದು ರಾಜ್ಯ ಸರ್ಕಾರ. ಈಗಾಗಲೇ ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಯಾರು ಒಂದೇ ಮನೆಯಲ್ಲಿ ಇಟ್ಕೊಂಡು ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ, ಅದನ್ನು 1-2 ಏನು
ಅಂದರೆ ಒಂದೇ ಒಂದು ರೇಷನ್ಸ್ ಕಾರ್ಡ್ ಉಳಿಸ್ಕೊಳ್ಳಿ, ಅದರೊಳಗೆ ಎಲ್ಲರ ಸದಸ್ಯರ ಒಂದು ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ, ಆದಷ್ಟು ಇದೇ ಒಳ್ಳೆಯದು. ಇಲ್ಲಪ್ಪ ಅಂದರೆ ಎಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿಬಿಡುತ್ತೆ, ಒಂದೇ ರೇಷನ್ ಕಾರ್ಡ್ ಉಳಿಯುತ್ತೆ, ಅದರಲ್ಲಿ ಯಾರ ಹೆಸರಿರುತ್ತೆ ನೋಡಿ, ಸೊ ಅವ್ರಿಗೆ ಅಷ್ಟೇ ಒಂದು ಅಕ್ಕಿ ಮತ್ತು ಹಣ ಹೋಗ್ತಾ ಇರುತ್ತೆ. ಸೊ ಉಳಿದ ರೇಷನ್ ಕಾರ್ಡ್ಗಳು ರದ್ದಾದ ತಕ್ಷಣ ಅವರಿಗೆ ಅಕ್ಕಿ ಕೂಡ ಬರ್ತಾ ಇರಲ್ಲ. ಸೊ ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿ ಅಂತ ಒಂದು ರಾಜ್ಯ ಸರ್ಕಾರ ಹೇಳಿರುವಂಥದ್ದು. ಸೊ ಅದೇ ರೀತಿಯಾಗಿ ಈಗಾಗಲೇ ಒಂದು ಆಹಾರ ಇಲಾಖೆಗೆ ಸೂಚನೆಯನ್ನು ಇಲ್ಲಿ CM ಅವರೇ ಕೊಟ್ಟಿರುವಂಥದ್ದು. ಇದೆಲ್ಲನೂ ಕೂಡ ನಿಮಗೆ ಗೊತ್ತಿರುವಂತಹ ವಿಷಯ ವೀಕ್ಷಕರೇ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಕೇಳ್ಬೋದು, ಸೊ ನಾವು ಒಂದೇ ಊರಿನಲ್ಲಿದ್ದೀವಿ, ಒಂದೇ ಏರಿಯಾದಲ್ಲಿದ್ದೀವಿ, ಆದರೆ ನಾವು ಅಣ್ಣ ತಮ್ಮಂದಿರು ಬೇರೆ ಬೇರೆ ಮನೆಯಲ್ಲಿದ್ದೀವಿ ಅಂತ ನೀವು ಕೇಳ್ಬೋದು. ಈಗ ನೋಡಿ, ಒಂದೇ ಊರಿನಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ಇದ್ದಿದ್ದೆ ಆದರೆ ಸೊ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ರೇಷನ್ಸ್ ಕಾರ್ಡ್ಗಳು ನಿಮ್ಮ ರೇಷನ್ಸ್ ಕಾರ್ಡ್ಗಳು ಬೇರೆ ಬೇರೆ ಇದ್ದರೆ, ಸೊ ನಿಮ್ಮ ಸಂಸಾರ, ನಿಮ್ಮ ಕುಟುಂಬ ಬೇರೆ ಬೇರೆ ಆಗಿದ್ದರೆ, ನಿಮ್ಮ ಒಂದು ದಿನನಿತ್ಯ ದುಡಿಮೆಗಳು ಬೇರೆ ಮಾಡಿಕೊಂಡು ನಿಮ್ಮ ಒಂದು ಬೇರೆ ಬೇರೆ ಮನೆಯಲ್ಲಿ ಇದ್ದಿದ್ದಾದರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಇದಕ್ಕೆ ಏನು ಮಾಡುತ್ತೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾನೆ ಇರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಕಂಡು ಬರ್ತಾ ಇದೆ, ಎಂತಹ ಮಹಿಳೆಯರು ಸಿಗ್ತಾ ಇದ್ದಾರೆ ಅಂದರೆ, ಮತ್ತು ಯಾರೂ ಕೂಡ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ವಂತೆ. ಸೊ ಅಕೌಂಟ್ಗಳಲ್ಲಿ ಹಣ ಹಾಕೋದು ತೆಗೆಯೋದು ಮಾಡ್ತಾ ಇಲ್ವಂತೆ. ಸೊ ಪ್ರತಿಯೊಬ್ಬರ ಹಳ್ಳಿಯಲ್ಲಿರುವಂತಹ ಒಂದು ಮಹಿಳೆಯರು ಹೆಚ್ಚಾಗಿ ಸಿಗ್ತಾ ಇದ್ದಾರೆ ಈ ರೀತಿಯಾಗಿ. ಸೊ ಎಂತಹ ಒಂದು ಮಹಿಳೆಯರು ಸಿಗ್ತಾ ಇದ್ದಾರೆ ಅಂದರೆ, ಯಾರೂ ಕೂಡ ಅವರು ಬ್ಯಾಂಕ್ಗಳಿಗೆ ಹೋಗೋದೇ ಇಲ್ಲ, ಬ್ಯಾಂಕ್ಗಳಲ್ಲಿ ಅಮೌಂಟ್ ಹಾಕೋದು ತೆಗೆಯೋದು ಮಾಡೋದೇ ಇಲ್ಲ, ಟ್ರಾನ್ಸಾಕ್ಷನ್ನೇ ಮಾಡೋದಿಲ್ಲ. ಸೊ ಆಗ ಏನಾಗುತ್ತೆ, ಅವರಿಗೆ ಬರಬೇಕಾಗಿರುವಂತಹ ಹಣ ಬರೋದಿಲ್ಲ ವೀಕ್ಷಕರು. ಸೊ ಅದಕ್ಕೋಸ್ಕರ ಏನು ಮಾಡಿ, ನೀವು ಟ್ರಾನ್ಸಾಕ್ಷನ್ನ ಮಾಡ್ತಾ ಇರಬೇಕಾಗತ್ತೆ. ಸೊ ಅಮೌಂಟ್ ಹಾಕೋದು ತೆಗೆಯೋದು ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಬೇಕಾಗಿರುವಂತಹ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಈ ಒಂದು ಕೆಲಸವನ್ನ ಕೂಡ ನೀವು ಮಾಡಲೇಬೇಕಾಗತ್ತೆ. ಈ ಕೂಡಲೇ ಹೋಗಿ ನಿಮ್ಮ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿ ಅಲ್ಲಿ ಅಮೌಂಟ್ ಹಾಕೋದು ತೆಗೆದು ಒಂದ್ಸಲ ಮಾಡಿದ್ರೆ ಸಾಕು, ಮತ್ತೆ ಒಂದು ಚಾಲ್ತಿ ಆಗತ್ತೆ ನಿಮ್ಮ ಅಕೌಂಟು. ಅಲ್ಲಿ ನಿಮಗೆ ಅಕೌಂಟ್ಗೆ ಹಣ ಬರುತ್ತೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇರುತ್ತೆ. ಓಕೆನಾ. ಸೊ ಅದಾದ್ಮೇಲೆ ಈಗಾಗಲೇ ನಿಮಗೆ ಅಮೌಂಟೇ ಬರ್ತಾ ಇಲ್ಲ, ಎಲ್ಲನೂ ಕೂಡ ಕ್ಲಿಯರ್ ಇದೆ ಅಂತ ತಿಳ್ಕೊಬಹುದು. ಅತಿ ಸ್ಲೋ ಆಗಿ ಹಾಕ್ತಾ ಇದ್ದಾರೆ ಕಣ್ರಿ, ಸ್ಪೀಡ್ ಆಗಿ ಅಮೌಂಟೇ ಹಾಕ್ತಾ ಇಲ್ಲ. ಸೊ ನಾವು ಕೂಡ ಏನು ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ, ಯಾಕಂದ್ರೆ ಸರ್ಕಾರದವರು ಏನು ಹೇಳಿಕೆ ಕೊಡ್ತಾರೆ, ಏನು ಸ್ಪಷ್ಟನೆ ಕೊಡ್ತಾರೆ, ಸೊ ಅದನ್ನೇ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಸೊ ಆದಷ್ಟು ನಿಮ್ಮ ಕಡೆಯಿಂದ ನಮ್ಗೆ ಹೆಲ್ಪ್ ಆಗಬೇಕಾಗಿದೆ. ಯಾಕಂದರೆ ನೀವು ಯಾವ್ಯಾವ ಜಿಲ್ಲೆದವರು ಇದ್ದೀರಾ, ನಿಮಗೆ ಅಮೌಂಟ್ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಸ್ಪಷ್ಟನೆಯನ್ನು ನೀವೇ ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗತ್ತೆ. ಸೊ ಇಲ್ಲಿ ನಿನ್ನೆ ಒಬ್ಬರು ಕೂಡ ಕಮೆಂಟ್ ಮಾಡಿದ್ರು, ಸೊ 4,000 ಒಟ್ಟಿಗೆ ಜಮಾ ಆಗಿದೆ ಅಂತೆ. ಅವರಿಗೆ ಒಟ್ಟಿಗೆ ಜಮಾ ಆಗಿರುವುದು ಯಾರಿಗೂ ಇಲ್ಲ, ಆದರೆ ಅವರು ಕಮೆಂಟ್ ಮಾಡಿದ್ದಾರೆ. ಸೊ ನಾವು ನಂಬಬೇಕಾ ಬಿಡಬೇಕಾ ಗೊತ್ತಾಗ್ತಾ ಇಲ್ಲ, ಆದರೆ ಕೇವಲ ಒಬ್ಬರೇ ಮಾಡಿರುವಂಥದ್ದು. ಒಂದು 10 ಜನ ಮಾಡಿದರೆ ಏನೋ ನಂಬೋದಾಗಿತ್ತಪ್ಪ, ಆದರೆ ಒಬ್ಬರು ಮಾಡಿದ ಕಾರಣಕ್ಕಾಗಿ ಸೊ ನಮಗೂ ಕೂಡ ನಂಬಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅದನ್ನು ಕೂಡ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸಲಿಲ್ಲ, ಯಾಕಂದರೆ ನೀವು ನಂಬೋದೇ ಇಲ್ಲ ಅದನ್ನು ತೋರಿಸ್ಬಿಟ್ರೆ. ಯಾಕಂದರೆ ಖುದ್ದಾಗಿ ನಾನೇ ನಂಬಿಲ್ಲ, ಇನ್ನು ನೀವೇನು ನಂಬ್ತೀರಾ? ಸೊ ನನ್ನ ಕಡೆ ಪ್ರೂಫ್ ಇದ್ದರೆ ಮಾತ್ರ ನಿಮಗೆ ತೋರಿಸ್ಬೇಕಾಗತ್ತೆ. ಸೊ ಅಷ್ಟೊಂದು ನನಗೆ ಒರಿಜಿನಲ್ ಪ್ರೂಫ್ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ನಿಮಗೆ ತೋರಿಸಲಿಲ್ಲ ಅದನ್ನು. ಸೊ ಒಬ್ಬೊಬ್ಬರಿಗೆ ಹೇಗೆ ಆಗ್ತಾ ಇದೆ, ಮೆಸೇಜ್ ಬರ್ತಾ ಇದೆ ಆದರೆ ಅಮೌಂಟು ಖಾತೆಗೆ ಜಮಾ ಆಗ್ತಾ ಇಲ್ಲ. ಅಂಥವರು ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಕೇಳಿ. ಇಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಅಮೌಂಟ್ ನಮ್ಮ ಖಾತೆಗೆ ಜಮಾ ಆಗಿಲ್ಲ, ಆದರೆ ಕ್ರೆಡಿಟೆಡ್ ಅಂತ ನಮ್ಮ ಅಕೌಂಟ್, ನಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರ್ತಾ ಇದೆ ಅಂತ ಒಂದು ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಸೊ ವೀಕ್ಷಕರೇ, ಇಲ್ಲಿ ಕೇಳಿ, ನಿಮ್ಮ ಒಂದು ಅಕೌಂಟ್ಗಳಲ್ಲಿ EMI ಇದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಬ್ಯಾಂಕ್ಗಳಲ್ಲಿ ಏನಾದರೂ EMI ಮುಖಾಂತರ ಏನಾದರೂ ನೀವು ಲೋನನ್ನು ತೆಗೆದುಕೊಂಡಿದ್ದೆ ಆದರೆ, ಅಥವಾ ಯಾವುದಾದ್ರೂ ಟಿವಿ, ಫ್ರಿಜ್ಜು, ಟ್ರೆಜರಿ, ಒಂದು ಖಾಟ, ಸೋಫಾ, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ಖರೀದಿ ಮಾಡಿದ್ದೆ ಆದರೆ, ಸೊ ಅಲ್ಲಿ ನೀವು ಏನು ಮಾಡಬೇಕಾಗತ್ತೆ, EMIಯನ್ನು ಕಟ್ ಮಾಡ್ಕೋತಾ ಇರ್ತಾರೆ. ನೀವೇನಾದರೂ ಅಮೌಂಟ್ ಅವರಿಗೆ ಕಳಿಸ್ಲಿಲ್ಲಪ್ಪ ಅಂದರೆ, ನಿಮ್ಮ ಅಕೌಂಟ್ನಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಡಲಿಲ್ಲಪ್ಪ ಅಂದರೆ, ಅವ್ರು ಏನು ಮಾಡ್ತಾರೆ, ನಿಮ್ಮ ಅಕೌಂಟ್ನಲ್ಲಿರುವಂತಹ ಬ್ಯಾಲೆನ್ಸನ್ನು ಕಟ್ ಮಾಡ್ಕೋತಾರೆ. ಸೊ ಅದು ನಿಮಗೆ ಗೊತ್ತಿರಲಿ. ಓಕೆನಾ. ಸೊ ಅಂತಹ ಫಲಾನುಭವಿಗಳ ಒಂದು ಅಮೌಂಟು ಬಂದಿದೆ ಇಲ್ವೋ ಅನ್ನೋಂಥದ್ದೇ ಗೊತ್ತಾಗಲ್ಲ. ಸೊ ಏನಾದರೂ ಹಾಗೆ ನೀವು ಏನಾದರೂ EMI ಇಲ್ಲಪ್ಪ ಅಂದರೂ ಸಹಿತ ಆಗಿದ್ದೆ ಆದರೆ ತಾಂತ್ರಿಕ ದೋಷದಿಂದ ಆಗಿರುತ್ತೆ, ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಅದು ಅಮೌಂಟು ಬರಬೇಕಾಗಿರುವ ಅಮೌಂಟು ಲೇಟಾಗಿ ಆದರೂ ಬಂದೇ ಬರುತ್ತೆ. ಓಕೆನಾ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಈ ಒಂದು 12 ಜಿಲ್ಲೆಗಳನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಬಾಗಲಕೋಟೆ, ಹಾಸನ, ಗದಗ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗಲ್ಲ, ಅತಿ ಸ್ಲೋ ಆಗಿ ಜಮಾ ಆಗ್ತಾ ಇದೆ ಅಂತ ಈಗಾಗಲೇ ಹೇಳಿದ್ದೀನಿ. ಸೊ ಈಗೂ ಕೂಡ ಹೇಳ್ತಾ ಇದ್ದೀನಿ, ಅತಿ ಸ್ಲೋ ಆಗಿ ಜಮಾ ಆಗ್ತಾ ಇರುವಂಥದ್ದು. ದಿನಕ್ಕೆ ಭಾಳ ಆದರೆ 4ರಿಂದ 5% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದ್ರೆ ಮಾಹಿತಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ